ವೀಕ್ಷಕರೇ, ಕರ್ನಾಟಕ ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಅಂಬಿಕಾ. ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರ ಸಂಘದ ಸಮಾಲೋಚನಾ ಸಭೆ ದಾವಣಗೆರೆಯಲ್ಲಿ ಜಿಲ್ಲಾ ಗುರುಭವನದಲ್ಲಿ ದಿನಾಂಕ 11/8/2024 ಬೆಳಗ್ಗೆ 10 ಗಂಟೆ ಸರಿಯಾಗಿ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರ ಸಂಘದಿಂದ ಎಲ್ಲಾ ಇಲಾಖೆಗಳ ಸರ್ಕಾರಿ ಅನುದಾನಿತ ಶಾಲೆ, ಕಾಲೇಜು ನೌಕರರು, ನ್ಯಾಯಾಂಗ ಇಲಾಖೆ ಹಾಗೂ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತಿ ಹೊಂದಿದ್ದ ಬೋಧಕೇತರ ವರ್ಗದವರು ಭಾಗವಹಿಸುತ್ತಾರೆ. ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ಸಮಾಲೋಚನಾ ಸಭೆ ದಾವಣಗೆರೆಯ ಜಿಲ್ಲಾ ಗುರುಭವನದಲ್ಲಿ ಆಗಸ್ಟ್ 11ರಂದು ಬೆಳಿಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದಿಂದ ಸರ್ಕಾರಿಯ ಎಲ್ಲ ಇಲಾಖೆಗಳ ಸರ್ಕಾರಿ ಅನುದಾನಿತ ಶಾಲೆ, ಕಾಲೇಜು ನೌಕರರು, ನ್ಯಾಯಾಂಗ ಇಲಾಖೆ ಹಾಗೂ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತಿ ಹೊಂದಿದ ಬೋಧಕೇತರ ವರ್ಗದವರು ಭಾಗವಹಿಸುತ್ತಾರೆ. ಸರ್ಕಾರವು 7ನೇ ವೇತನ ಆಯೋಗದ ವರದಿಯ ಅನುಷ್ಠಾನದಲ್ಲಿ ದಿನಾಂಕ 1/7/2022 ರಿಂದ 31/7/2024 ಅವಧಿಯಲ್ಲಿ ಸೇವಾ ನಿವೃತ್ತಿ ಹೊಂದಿದ ರಾಜ್ಯ ಸರ್ಕಾರಿ ನೌಕರರಿಗೆ ಡಿಸಿ, ಆರ್ಜಿ ಹಾಗೂ ಕಮ್ಯುಟೇಷನ್ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಅದರಿಂದ ಇವರಿಗೆ ತುಂಬಾ ಅನ್ಯಾಯವಾಗುತ್ತದೆ ಎಂದು ಈಗಾಗಲೇ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿಯವರು ಸರ್ಕಾರದ ಗಮನಕ್ಕೂ ತಂದಿದ್ದಾರೆಂದು ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ಅಧ್ಯಕ್ಷರಾದ ಎಂಪಿಎಂ ಷಣ್ಮುಖಯ್ಯನವರು ತಿಳಿಸಿದರು. ಜಾರಿಯಾಗಿರೋದು ದಿನಾಂಕ 1/7/2022. ಯಾಕಂದರೆ 17% ಕೊಟ್ಟಾಗಿಂದ ನಮಗೆ 7ನೇ ವೇತನ ಆಯೋಗ ಜಾರಿಯಾಗಿದೆ. ಆದರೆ ಅದು ಆರ್ಥಿಕವಾಗಿ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ನಿರ್ಧಾರ ಮಾಡಿದ್ದು, ಇವತ್ತಿನ ಸರ್ಕಾರ ನಿರ್ಧಾರ ಮಾಡಿರೋದು 1/8/2024 ನಂತರ ಅವರಿಗೆ ಆರ್ಥಿಕ ಸೌಲಭ್ಯ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿ ಏನಾಗ್ತದೆ ಅಂದರೆ 1/7/22ರಿಂದ 31/7/24 ಏನು 25 ತಿಂಗಳಿಗೆ ಒಳಗಡೆಗೆ ನಿವೃತ್ತರಾಗಿದ್ದಾರೆ ನೌಕರರು. ಆ ನೌಕರರುಗಳಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ. ಏನು ಅಂತಂದು ಹೇಳಿದ್ರೆ, ನಿವೃತ್ತರಿಗೆ ಬೇರೆ ಏನೂ ಇರಲ್ಲ. ಸರ್ಕಾರದಲ್ಲಿ 30ರಿಂದ 40 ವರ್ಷಗಳಿಗೆಲ್ಲ ಅವರು ಕೆಲಸ ಮಾಡಿರ್ತಾರೆ. ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ತಗೊಳ್ತಕ್ಕಂಥ ಸಂಬಳ ಅವ್ರ ಮನೆ ಬಾಡಿಗೆಗೆ, ಅವರು ಮಕ್ಕಳು ಓದಿಸೋದಕ್ಕೆ ಅದಕ್ಕೆಲ್ಲ ಆಗಿರ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪೆನ್ಷನನ್ನು ನಿಲ್ಲಿಸಿದ್ದಾರೆ. ಆದರೆ ನಾನು ಹಳೆ ನಿವೃತ್ತಿ ವೇತನದವ್ರ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲ ಏನು ನಿವೃತ್ತರಾಗಿದ್ದಾರೆ ಅವರೆಲ್ಲರೂ ಆ ಕನಸನ್ನು ಇಟ್ಕೊಂಡಿದ್ದಾರೆ. ನನ್ನ ಮಕ್ಕಳು ಮದುವೆ ಮಾಡಬೇಕು, ನನ್ನ ಮನೆ ಕಟ್ಟಬೇಕು ಅಂತಂದೇಳಿ. ನನಗೆ ಎಷ್ಟು ದುಡ್ಡು ಬರ್ತದೆ ಅನ್ನೋದು ನಮ್ಮಲ್ಲಿ ಆಸೆ ಇರ್ತದೆ. ಅದಕ್ಕೆ ಏನು ಬೇಕೋ ಅಷ್ಟು ಮಾಡ್ಕೊಂಡಿರ್ತಾರೆ. ಆದರೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಸರ್ಕಾರ ಆರ್ಥಿಕವಾಗಿ ನಾವು ನಿಮಗೆ 1 ಆಗಸ್ಟ್ 24 ಕೊಡ್ತೀವಿ ಅಂದಾಗ 25 ತಿಂಗಳು ಏನು ಬರುತ್ತೆ ಆ ಗ್ಯಾಪನ್ನು ಬಿಡ್ತಾ ಇದ್ದಾರೆ. ನಿವೃತ್ತಿ ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ ನಮಗೆ ಕಮ್ಯುಟೇಷನ್ ಅಂತ ಹೇಳ್ಬಿಟ್ಟು ಒಂದು ಕೊಡ್ತಾರೆ, ಜೊತೆಯಲ್ಲಿ DCRG ಅಂತ ಹೇಳಿ ಕೊಡ್ತಾರೆ, ಜೊತೆಯಲ್ಲಿ ನಾವು ಕೆಲಸ ಮಾಡದೆ ಉಳಿಸ್ಕೊಂಡಿರ್ತಕ್ಕಂಥ ರಜೆಗಳನ್ನು ಎನ್ಕ್ಯಾಶ್ಮೆಂಟ್ ಅಂತ ಹೇಳಿ ಕೊಡ್ತಾರೆ. ನಮ್ಮ ಹಕ್ಕಿನಲ್ಲಿ 300 ರಜೆಗಳನ್ನು ನಾವು ಎನ್ಕ್ಯಾಶ್ಮೆಂಟ್ ಮಾಡ್ಕೋಬೋದು. ಅವತ್ತಿನ ನಾನು ಏನು ರಿಟೈರ್ಡ್ ಆಗ್ತಾನೋ ಅವತ್ತಿನವರೆಗೆ ಬೇಸಿಕ್ ಏನಿರುತ್ತೋ ಆ ಬೇಸಿಕ್ಕಿಗೆ ನಾವು 300. ಈ ಉದಾಹರಣೆಗೆ 1 ಲಕ್ಷ ರೂಪಾಯಿ ಸಂಬಳ ಇದ್ದರೆ 300 ಅಂತಂದು ಹೇಳಿದ್ರೆ ಅಲ್ಲಿಗೆ ನಾವು ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ 1 ಲಕ್ಷ ಆದರೆ 300 ಅಂದರೆ 10 ಲಕ್ಷದವರೆಗೂ ನಮಗೆ ಸಂಬಳ ಬರ್ತದೆ. ಎಕ್ಸ್ಟ್ರಾ ಸಂಬಳ ತಗೊಳೋದು ಅಂದರೆ ನಾವು ಕರ್ತವ್ಯ ಮಾಡೋದ್ಬಿಟ್ಟು ಕೆಲಸ ಮಾಡಿದ್ರೆ ಅದನ್ನು EL ಅಂತ ಕೊಡ್ತಾರೆ. ಅವರು ಗಳಿಕೆ ರಜೆ ಅಂತ ಹೇಳಿ ಕೊಡ್ತಾರೆ. ಆ ರಜೆಗಳನ್ನು ನಾವು ಬಳಸ್ಕೋಬೋದು. ಇವತ್ತು ಸರ್ಕಾರ ಏನು ಮಾಡೋಕೊಂಡತೆ ಅಂತಂದು ಹೇಳಿದ್ರೆ, ಆ ಗಳಿಕೆ ರಜೆಯನ್ನು ಮತ್ತು ಏನು DCRG ಅಂತ ಕೊಡ್ತಾರಲ್ಲ ಅದನ್ನು 1/2/77 ಒಂದು ಏನು ಬೇಸಿಕ್ ಇತ್ತು ಅದಕ್ಕೆ ಕೊಡ್ತಾ ಇದೆ. 1/2/77ರಲ್ಲಿ ನಮಗೆ ಬೇಸಿಕ್ ಇರೋದು 6ನೇ ವೇತನ, 7ನೇ ವೇತನ ಅಲ್ಲ. ಆ 6ನೇ ವೇತನಕ್ಕೆ ಸರ್ಕಾರನೇ ಹೇಳಿದಂತೆ 27% ಮತ್ತು ಅವತ್ತಿನ DA 31% ಕೂಡಿದಾಗ ಬರ್ತಕ್ಕಂಥದ್ದು 6ನೇ ವೇತನ. ಅದನ್ನು ಕೂಡಿದಾಗ ಏನಾಗುತ್ತೆ ಅಂದರೆ ಹೆಚ್ಚಳ ಆಗ್ತದೆ. ಅದನ್ನು ಯಾವುದನ್ನಲ್ಲಿ ಕೂಡ್ದೇ ನಮಗೆ ಅಲ್ಲಿಂದ ಫಿಟ್ಮೆಂಟ್ ಕೊಟ್ಕೊಂತ ಬಂದ್ಬಿಟ್ಟು 1/8/24ಕ್ಕೆ ಅದರ ಸೌಲಭ್ಯ ಕೊಡೋಕ್ಕಾಗಲ್ಲ ಅಂತಕ್ಕಂಥ ವಾದವನ್ನು ಸರ್ಕಾರ ಮಾಡ್ತಾ ಇದೆ. ಇದು ತಪ್ಪು. ಹಾಗಾಗಿಬಿಟ್ಟು ನಮ್ಗೆ 1/7/22ರಿಂದ ಏನು ನಿವೃತ್ತರಾಗಿದ್ದಾರೋ ಆ ದಿನಾಂಕದಿಂದನೇ ನಮಗೆ 7ನೇ ವೇತನ ಜಾರಿ ಬರಬೇಕು. ಅದಕ್ಕೇನು ಈಗಾಗಲೇ ತಗೊಂಡಿದ್ದಾರೆ. ಈಗ ಅವಾಗ ರಿಟೈರ್ಡ್ ಆದವ್ರಿಗೆಲ್ಲ DCRG ಕಮ್ಯುನಿಟಿ ಅದೆಲ್ಲ ಬಂದಾಗಿದೆ. ಈಗ ಆ ಬಂದಿರತಕ್ಕಂಥದ್ದು ಉಳಿಕೆ ಭಾಗವನ್ನು ಏನು ಈಗ 5 ಲಕ್ಷ ಬಂದವರಿಗೆ ಇನ್ನೊಂದು 5 ಲಕ್ಷ ಬರ್ಬೋದು, 6 ಲಕ್ಷ ಬರ್ಬೋದು ಅಥವಾ 3 ಲಕ್ಷ ಬರ್ಬೋದು. ಆ ಬರ್ತಕ್ಕಂಥದ್ದನ್ನು ನಿವೃತ್ತರಿಗೆ ಮಾಡಿಕೊಡಬೇಕು. ಪ್ರಭಾಕರ್ DM ಆಗಸ್ಟ್ 11ರಂದು ದಾವಣಗೆರೆಯಲ್ಲಿ ಸಮಾಲೋಚನಾ ಸಭೆ.
ಹೊನ್ನಾಳಿ ದಾವಣಗೆರೆ ನಗರದ ಎವಿಕೆ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಗುರುಭವನದಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ ಆಗಸ್ಟ್ 11ರಂದು ಬೆಳಗ್ಗೆ 10 ಗಂಟೆಗೆ ನಿವೃತ್ತರಾದ ರಾಜ್ಯ ನೌಕರರ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆ ಆಯೋಜಿಸಲಾಗಿದೆ. ಈ ಸಭೆಯಲ್ಲಿ ಈ ತಿಂಗಳಿಂದ ಜಾರಿಯಾಗುತ್ತಿರುವ 7ನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಆರ್ಥಿಕ ಸೌಲಭ್ಯದಲ್ಲಿ ಅನ್ಯಾಯವಾಗುತ್ತಿರುವ ಕುರಿತು ಹಾಗೂ ಮುಂದಿನ ನಡೆ ಕುರಿತು ಆರ್ಥಿಕ ಸೌಲಭ್ಯ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಹಾಗೂ ಸರ್ಕಾರಕ್ಕೆ ಪ್ರಸ್ತಾವನೆ ಸಿದ್ಧಪಡಿಸುವ ದಿಸೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಗುವುದು. ಹೀಗಾಗಿ ನಿವೃತ್ತ ನೌಕರರು ಆಗಮಿಸಿ ಸಲಹೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ಅಧ್ಯಕ್ಷರಾದ ಎಂಪಿಎಂ ಷಣ್ಮುಖಯ್ಯನವರು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ 9449100521 ನಂಬರ್ಗೆ ಸಂಪರ್ಕಿಸಲು ಕೋರಲಾಗಿದೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪಬ್ಲಿಕ್ ವಾಯ್ಸ್ ನ್ಯೂಸ್. ನಮಸ್ತೆ.